ಎಷ್ಟೋ ಸುಮಾರು ಒಣಗಿದೆ. ಇವಾಗ ಹೇರ್ ಕಲರ್ ನೋಡಿ ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ. ಹಾಯ್ ಹಲೋ ನಮಸ್ತೆ, ಯೋಗಿತಾ ಗೀತಾ ಬ್ಲಾಗ್ಸ್ಗೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ, ಮತ್ತು ನಾನು ಚೆನ್ನಾಗಿದ್ದೀನಿ. ಇವತ್ತು ನಾನು ಹೇರ್ ಪ್ಯಾಕ್ ಮಾಡ್ಕೊಳ್ಳೋಣ ಅಂತ ಇದ್ದೀನಿ. ಬೇರೆ ಕಲರ್ ಚೇಂಜ್ ಮಾಡೋಣ ಅಂತ ಇದ್ದೀನಿ. ಯಾಕೆಂದರೆ ಬೀಟ್ರೋಟಲ್ಲಿ ಬರ್ಗಂಡಿ ಕಲರ್ ಮಾಡ್ಕೊಬೋದು. ಈಗ ಟೀ ಪುಡಿ ಮತ್ತು ಕಾಫಿ ಪುಡಿಯಲ್ಲಿ ಬೇರೆ ಥರ ಕಲರ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಟೀ ಪುಡಿ ಮತ್ತು ಕಾಫಿ ಪುಡಿ ಎರಡೂ ಒಂದು ಲೋಟಕ್ಕೆ ಹಾಕಿ ಚೆನ್ನಾಗೆ ಬೇಯಿಸೋಕ್ಕೆ ಇಕ್ತಾಯಿದ್ದೀನಿ ಸ್ಟವ್ ಮೇಲೆ. ನೋಡಿ, ಚೆನ್ನಾಗಿ ಕುದಿಬೇಕು. ಈ ವಿಡಿಯೋನ ನಾನು ಯೂಟ್ಯೂಬಲ್ಲಿ ನೋಡಿದ್ದು, ಅದು ಶೋಭಾ ಅವ್ರ ಚಾನಲಲ್ಲಿ ನೋಡಿದ್ದು. ಫಸ್ಟ್ ಟೈಮ್ ನಾನು ಟ್ರೈ ಮಾಡ್ತಾ ಇರೋದು. ನಾನು ಯಾವತ್ತೂ ಟ್ರೈ ಮಾಡಿರಲಿಲ್ಲ, ಇವತ್ತು ಟ್ರೈ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಇದು ಅಷ್ಟೇ ಹಳೆ ವಿಡಿಯೋ. ನೋಡಿ, ಮೆಹಂದಿ ಸೊಪ್ಪು ಅಮ್ಮನ ಮನೆಯಿಂದ ತಂದಿದ್ದೆ. ಮೆಹಂದಿ ಸೊಪ್ಪೆಲ್ಲ ಹಾಕ್ಕೊಂಡು ಚೆನ್ನಾಗಿ ವಾಶ್ ಮಾಡ್ಕೊಬೇಕು. ಎಷ್ಟು ಫ್ರೆಶ್ ಆಗಿದೆ ನೋಡಿ ಮೆಹಂದಿ ಸೊಪ್ಪು. ಎಲ್ಲ ನೀಟಾಗಿ ವಾಶ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ನೀರಿಗೆ ಹಾಕ್ಕೊಂಡು ವಾಶ್ ಮಾಡ್ಕೊತಾ ಇದ್ದೀನಿ. ಆದರೆ ಇಲ್ಲೊಂದು ಮಿಸ್ಟೇಕ್ ಮಾಡಿದೆ. ಏನು ಅಂದರೆ, ಈಗ ಟೀ ಸೊಪ್ಪು ಮತ್ತು ಕಾಫಿ ಪುಡಿ ಎರಡು ಕುದಿಸ್ಕೊಂಡಿರ್ತೀನಲ್ಲ, ಆ ನೀರಿನಲ್ಲೇ ಮೆಹಂದಿ ಸೊಪ್ಪನ್ನ ರುಬ್ಕೊಬೋದಾಗಿತ್ತು. ನಾನು ಸ್ಟಾರ್ಟಿಂಗ್ ಅಲ್ವಾ, ನನಗೆ ಗೊತ್ತಾಗಲಿಲ್ಲ. ಅದಕ್ಕೆ ಫಸ್ಟೇ ಪೇಸ್ಟ್ ಮಾಡ್ಕೊಂಬಿಟ್ಟೆ ನಾನು. ಅದೊಂದೇ ಮಿಸ್ಟೇಕ್ ಆಗಿದ್ದು. ಆಮೇಲೆ ಇಲ್ಲ ಪರವಾಗಿಲ್ಲ, ನಾನು ಪೇಸ್ಟ್ ಮಾಡ್ಕೊಂಡಿದ್ದು ಒಂದು ಸ್ವಲ್ಪ ಮಟ್ಟಿಗೆ ಗಟ್ಟಿಗೆ ಇತ್ತು. ಆಮೇಲೆ ಚೆನ್ನಾಗೆ ಇದು ಕುದಿಸ್ಕೊಂಡಿದ್ದಲ್ವ, ಯಾವುದು ಕಾಫಿ ಪುಡಿ ಮತ್ತು ಟೀ ಪುಡಿನ, ಆವಾಗ ಅದರೊಳಗೆ ಮಿಕ್ಸ್ ಮಾಡ್ಕೊಂಡಿದ್ದಕ್ಕೆ ಸರಿ ಹೋಗ್ಬಿಡ್ತು. ಏನು ತೊಂದರೆ ಅಂತ ಅನಿಸಿಲ್ಲ. ನೋಡಿ, ಈ ರೀತಿ ಮಿಕ್ಸಿ ಜಾರ್ಗೆ ಹಾಕ್ಕೊತಾ ಇದ್ದೀನಿ. ಮಿಕ್ಸಿ ಜಾರ್ಗೆ ಹಾಕ್ಕೊಂಡ್ರೆ ಇನ್ನು ಕೈಗೆ ಹಾಕ್ಕೊಬೇಕಾದ್ರೂ ಅಷ್ಟೇ. ಇನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಂತೀನಿ. ಹೋದ ಸಲ ಎಲ್ಲ ಜಜ್ಜಿದ್ದು, ಈ ಸಲ ನೋಡಿ ಮಿಕ್ಸಿ ಜಾರಲ್ಲಿ ಎಷ್ಟು ಚೆನ್ನಾಗಿ ನುಣ್ಣಗೆ ಪೇಸ್ಟ್ ಆಯಿತು. ಸರಿ, ಇದನ್ನು ಕೈಗೆ ಹಾಕ್ಕೊಳಕ್ಕೆ ಇದು ಮಾಡ್ತೀನಿ. ನೋಡಿ, ಇಷ್ಟೇ ಉಳಿದಿರೋದು. ಅದನ್ನು ನೀಟಾಗಿ ಸೋಸ್ಕೊತೀನಿ. ಅಷ್ಟನ್ನು ಮಾತ್ರ ನೋಡಿ, ಎಲ್ಲ ಚೆನ್ನಾಗಿ ಹಿಂಡ್ಕೊಂಡ್ಮೇಲೆ ಒಂದು ಸ್ವಲ್ಪ ಸಿಕ್ತು. ಈಗ ಅದನ್ನು ಇಲ್ಲಿ ನಾನು ಪೇಸ್ಟ್ ಮಾಡ್ಕೊಂಡಿದ್ದೀನಲ್ಲ, ಪೇಸ್ಟ್ ಮಾಡ್ಕೊಂಡಿರೋ ಇದಕ್ಕೆ ಹಾಕ್ಕೊತೀನಿ. ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತೀನಿ. ನೋಡಿ, ಸ್ವಲ್ಪ ತಣ್ಣಗಾಗೈತೆ. ಈಗ ನೀಟಾಗೆ ನೋಡಿ, ಹಿಂಗೆ ಪೇಸ್ಟ್ ಮಾಡ್ಕೊಂಬಿಟ್ಟಿದ್ದೆ ಮೊದಲೇ. ಈ ರೀತಿ ಪೇಸ್ಟ್ ಮಾಡ್ಕೊಂಡಿದ್ದೆ. ನಿಜ, ಎಲ್ಲರೂ ವಿಡಿಯೋ ಮಾಡಿಬಿಟ್ಟು ವಾಯ್ಸ್ ಓವರ್ ಕೊಡ್ತಾರೆ. ಅದು ಹೇಗೆ ಕೊಡ್ತಾರೋ ನಿಜ ಗೊತ್ತಿಲ್ಲ. ನನಗಂತೂ ಭಾರಿ ಕಷ್ಟ ಆಗುತ್ತಪ್ಪ ಹಿಂಗೆ ವಾಯ್ಸ್ ಓವರ್ ಕೊಡಬೇಕಂದ್ರೆ. ಅಲ್ಲಿರೋದೇ ಏನೋ ಇರುತ್ತೆ, ನಾನೇ ಏನೋ ಹೇಳ್ತೀನಿ ಅಲ್ವಾ. ಹಂಗೆ ಇಲ್ಲಪ್ಪ, ಇನ್ನು ಮುಂದೆ ಡೈರೆಕ್ಟಾಗೆ ಅದೇನು ಅಂತಾರಲ್ಲ, ಒಂದೇ ಟೇಕಲ್ಲಿ ಮುಗಿಸ್ಬೇಕು ವೀಡಿಯೋಸು. ಹಿಂಗೆಲ್ಲ ಮಾಡಬೇಕು ಅಂದರೆ ಭಾರಿ ಕಷ್ಟ ನನಗೂ, ವಾಯ್ಸ್ ಓವರೆಲ್ಲ ಕೊಡಬೇಕಂದ್ರೆ. ನೋಡಿ, ಈ ರೀತಿ ಮಿಕ್ಸ್ ಮಾಡಿಕೊಂಡೆ. ಮಿಕ್ಸ್ ಮಾಡಿಕೊಂಡು 1 ಅವರ್ ಬಿಟ್ಟೆ. ಮೆಹಂದಿ ಇದನ್ನು 1 ಅವರ್ ಬಿಟ್ಟಿದ್ದೀನಿ. ಬಿಟ್ಟಾದಮೇಲೆ ನೋಡಿ, ಈ ರೀತಿ ನೋಡಿ, ಜಾಸ್ತಿ ತೆಳುನೂ ಆಗಿಲ್ಲ. ಮತ್ತು ಈಗ ಮೆಹಂದಿನ ನಾನು ಕೂದಲಿಗೆ ಅಪ್ಲೈ ಮಾಡ್ಕೊತಾ ಇದ್ದೀನಿ. ನೋಡಿ, ಕಂಪ್ಲೀಟ್ ಮೆಹಂದಿ ಹಾಕ್ಕೊಂಡಿದ್ದಾಯಿತು. ಇದು ಕೈಗೆ ಅಂತ ಇಟ್ಕೊಂಡಿದ್ದೆ, ಎಲ್ಲ ಕಲರ್ ಆಗೋಯ್ತು. ಅದಕ್ಕೆ ಕಲರೆಲ್ಲ ಹೋದ್ಮೇಲೆ ಮತ್ತೆ ಮೆಹಂದಿ ಸೊಪ್ಪು ತಂದು ಅದಕ್ಕೆ ಅಂತ ಗೋರಂಟಿ ಹಾಕ್ಕೊತೀನಿ. ಈಗ ಇದನ್ನು ಖಾಲಿ ಮಾಡಿಬಿಡ್ತೀನಿ. ನೋಡಿ, ಇಷ್ಟು ಗಟ್ಟಿ ಕಲಿಸ್ಕೊಂಡ್ರೂ ತುಟಿಕ್ತಾ ಇದೆ. ಅದಕ್ಕೆ ಇದು ಖಾಲಿ ಮಾಡಿಬಿಡೋಣ ಅಂತ.
ರೀತಿ ಹೇರ್ ಪ್ಯಾಕ್ ಮಾಡ್ಕೊಂಡಿದ್ದೀನಿ. ಈಗ ಒಂದು 3/4 ಅವರು ಹಾಗೆ ಬಿಡ್ತೀನಿ, ಆಮೇಲೆ ತಲೆ ವಾಶ್ ಮಾಡ್ಕೊತೀನಿ. ಹೇರ್ ವಾಶ್ ಮಾಡ್ಕೊಂಡು ಬಂದೆ ನೋಡಿ, ಸ್ಮೂತಾಗಿದೆ, ಮಾತ್ರ ಸ್ವಲ್ಪ ಹಾಗೆ ಇದೆ, ಮೆಹಂದಿ ಸೊಪ್ಪೆಲ್ಲ ಹಾಗೆ ಇದೆ. ಜಾಸ್ತಿ ವಾಶ್ ಮಾಡೋಕ್ಕೆ ಹೋಗಿಲ್ಲ, ಸ್ವಲ್ಪ ವಾಶ್ ಮಾಡಿದೆ. ಪೌಡ್ರೆಲ್ಲ ಹಾಗೆ ಇದೆ ಅಲ್ಲ. ನಾಳೆಗೆ ಎಣ್ಣೆ ಹಚ್ತೀನಿ, ತಲೆಗೆ ಎಣ್ಣೆ ಹಚ್ಬಿಟ್ಟು ಆಮೇಲೆ ಸ್ನಾನ ಮಾಡ್ತೀನಿ. ಆವಾಗ ಕಲರು ಚೆನ್ನಾಗಿ ಕೂತ್ಕೊಳ್ಳುತ್ತೆ. ಯಾವತ್ತೂ ಅಷ್ಟೇ, ಫಸ್ಟ್ ದಿನ ಸ್ನಾನ ಆದಮೇಲೆ ನೆಕ್ಸ್ಟ್ ಡೇಗೆ ಚೆನ್ನಾಗಿ ಆಯಿಲ್ ಮಸಾಜ್ ಮಾಡಿಬಿಟ್ಟು ತಲೆಗೆ ಸ್ನಾನ ಮಾಡ್ಕೊಳ್ಳಿ. ಆವಾಗ ಬಣ್ಣ ಎಲ್ಲ ಚೆನ್ನಾಗಿ ಹಿಡಿಯುತ್ತೆ, ಮೆಹಂದಿ ಕಲರ್. ಈ ರೀತಿ ಹೇರ್ ಪ್ಯಾಕ್ ಮಾಡಿಕೊಂಡು ತಲೆ ಕೂದಲು ಒಣಗಿಸ್ತಾ ಇದ್ದೀನಿ ನೋಡಿ. ಎಷ್ಟೋ ಸುಮಾರು ಒಣಗಿದೆ. ಇವಾಗ ಹೇರ್ ಕಲರ್ ನೋಡಿ ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ. ಥ್ಯಾಂಕ್ ಯು ಸೋ ಮಚ್ ಇಲ್ಲಿವರೆಗೂ ಈ ವಿಡಿಯೋ ನೋಡಿದ್ದಕ್ಕೆ. ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಮತ್ತು ಈ ಕಲರ್ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡಿ. ಓಕೆನಾ? ನೋಡಿ, ಥ್ಯಾಂಕ್ ಯು ಸೋ ಮಚ್.